ಡಿ ಡಿ ಬಾಸ್ ಸ್ಟೋರಿ ಕೊಡ್ಲಾ ಅಥವಾ ಪ್ರಜ್ವಲ್ ರೇವಣ್ಣ ಏನಾದರೂ ಅಂತ ಹೇಳಲ್ಲ. ಏನಾದರೂ ಕೂಡ ಡಿ ಬಾಸ್ನದ್ದೇ ಸುದ್ದಿ, ಕೇಸಿನದ್ದೇ, ಡಿ ಗ್ಯಾಂಗದೇ ಸುದ್ದಿ. ಇದರ ನಡುವೆ ಪ್ರಜ್ವಲ್ ಕೇಸ್ ಏನಾಯ್ತು ಅಂತ ನೀವು ಕೇಳ್ಬೋದು. ಏನು ಸರ್ ಬಿಟ್ಬಿಟ್ರಾ ಅಂತೇಳಿ. ನೋಡಿ, ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ಏನಾಗಿದೆ, ಇದರ ನಡುವೆ ಯಾವ ಹಾದಿಯಲ್ಲಿ ತನಿಖೆ ಸಾಗ್ತಾ ಇದೆ, SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಈ ನಡುವೆ ಒಬ್ಬಳು ಹೆಣ್ಣು ಮಗಳು ಬಂದಿದ್ದಾರೆ ರಿಪಬ್ಲಿಕ್ ಕನ್ನಡ ಚಾನಲ್ಗೆ. ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಬನ್ನಿ ಅಂತೇಳಿ. ಐ ಥಿಂಕ್ ಅಕ್ಷತಾ ಅವರ ಹೆಸರು. ಇವರಿಗೆ SIT ನೋಟಿಸ್ ಕೊಟ್ಟು ಕರೆಸ್ಕೊಂಡಿದೆ ಅಂತೆ. ನಿಮ್ಮ ಜೊತೆ ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಇದ್ದಾರಲ್ಲ, ಯಾಕೆ ಹೇಳಿ ಈ 2 ತಿಂಗಳಾದ ನಂತರ ಕರೆಸಿದ್ದು. ಕೆಂಡಾಮಂಡಲವಾಗಿದ್ದಾರೆ ಈ ಮಹಿಳೆ. ಅವ್ರು ಹೇಳ್ತಾರೆ, ನಾನು JDS ಕಾರ್ಯಕರ್ತೆ, ಗ್ರಾಮ ಪಂಚಾಯತಿ ಮೆಂಬರ್, MP ಗಳ ಜೊತೆ, MP ಅವ್ರ ಜೊತೆ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈ ಪ್ರಕರಣದಲ್ಲಿ ನಿಮ್ಮನ್ನು ಯಾಕೆ ಕರೆಸಿದ್ರು SIT ಅವರು, ಏನಂತೇಳಿ ವಿಚಾರಣೆ ಮಾಡಿದ್ರು, ವಿವರವಾಗಿ ಹೇಳ್ಬೋದಾ? ಯಾಕೆ ನನ್ನನ್ನು ಅಲ್ಲಿಗೆ ಕರಿತಾ ಇದ್ದೀರಾ, ಆಮೇಲೆ ಅದಕ್ಕೆ ನಾನು ಹೆಂಗೆ ರಿಲೇಟೆಡ್ ಆ ಕೇಸ್ಗೆ ಅಂತ ಹೇಳಿ. ಸೊ ಅವ್ರು ಹೇಳ್ತಾರೆ, ಇಲ್ಲ ನೀವು ಒಂದಷ್ಟು ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ಅವ್ರಿಗೆ ಕಾಲಲ್ಲಿ ಆ ಥರ ಇರೋದ್ರಿಂದ ನಿಮ್ಮನ್ನು ಇಲ್ಲಿಗೆ ಹೇಗೆ ಅವರು ನಿಮಗೆ ಕನೆಕ್ಟೆಡ್ ಅಥವಾ ಅವ್ರು ನಿಮ್ಗೆ ಹೇಗೆ ರಿಲೇಟೆಡ್ ಅಂತ ತಿಳ್ಕೊಳ್ಳೋಕ್ಕೆ ನಾವಿಲ್ಲಿ ಕರೆಸ್ತಾ ಇದ್ದೀವಿ ಅಂತ ಹೇಳಿದ್ರು. ಸರಿ, ಯಾವಾಗಿದೆ ಅಂದಾಗ ನಾನು ಕೇಳಿಕೊಂಡು ಅವ್ರು ಹೇಳಿದ ಟೈಮಿಗೆ ನಾನು ಬರ್ತೀನಿ. ಸೊ ಬಂದಾಗ ಅವ್ರು ಕೇಳ್ತಾರೆ ಏನು ಹೇಗೆ ರಿಲೇಟೆಡ್ ಅಂತ, ನಾನು ಎಲ್ಲನೂ ಹೇಳ್ತೇನೆ. ಹೊಳೆನರಸೀಪುರ ರೇಪ್ ಕೇಸಲ್ಲಿ ನಾನು ಹೆಂಗೆ ರಿಲೇಟೆಡ್, ನನಗೆ ಇಷ್ಟೇ ಇಂಪಾರ್ಟೆಂಟ್. ಸೊ ನಾನೇನಾದರೂ ಅವ್ರನ್ನ ಪ್ರೊವೋಕ್ ಮಾಡೋಕ್ಕಾಗತ್ತಾ, ನೀವು ಹೋಗಿ ರೇಪ್ ಮಾಡಿ ಅಂತ ಹೇಳೋಕ್ಕಾಗತ್ತಾ? ಇಲ್ಲ. JDS ಪಕ್ಷದಲ್ಲಿ ಬೆಳೀತಾ ಇರೋರನ್ನ ತಣ್ಣಗೆ ಮಾಡಬೇಕು ಅನ್ನೋದಾದ್ರೆ ಪ್ರಜ್ವಲ್ ರೇವಣ್ಣಂಗೂ ಹಾಗೆ ಮಾಡಿದ್ರಾಗಾದ್ರೆ ಅದು ಷಡ್ಯಂತ್ರನ? ಮುಂದಿನ ದಿನಗಳಲ್ಲಿ ಸರ್, ಅದು ಹಾಸನ ಡಿಸ್ಟ್ರಿಕ್ಟ್ JDS ಭದ್ರಕೋಟೆ. ಈ ವಿಷಯ ಆಗಿಲ್ಲ ಅಂತ ಹೇಳಿದ್ರೇನು ಮುಂದೆ ಒಳ್ಳೆ ನೇಮ್ ಆಗ್ತಾ ಇತ್ತು JDS ಪಕ್ಷದಲ್ಲಿ. ಈಗಾಗಲೇ NDAಗೇನು ಅದು ಇದಾಗಿರೋದ್ರಿಂದ ಸೊ ಮುಂದೆ ಒಳ್ಳೆ ದಿನಗಳು ಬಂದೇ ಬರೋದು. ಇದು ಷಡ್ಯಂತ್ರನೂ ಇರ್ಬೋದು. ಯಾಕೆ ಸರ್ ಅವಾಗಲೇ ರಿಲೀಸ್ ಮಾಡಬೇಕಿತ್ತು ಇವನ್ನೆಲ್ಲ? ಇವ್ರುಗಳು ಜಸ್ಟಿಸೇ ಕೊಡಿಸೋದಾಗಿದ್ರೆ, ಬೇರೆ ಯಾರು ಮಾಡಿದ್ದಾರೆ ಇದನ್ನೆಲ್ಲ ಶೇರ್ ಮಾಡಿದ್ದಾರೆ, ಮುಂಚೆನೇ ಇದೆಲ್ಲ ಮಾಡ್ಬೋದಿತ್ತಲ್ಲ. ವಿಚಾರಣೆ ಕರೆದ್ರು, ವಿಚಾರಣೆಗೆ ಹೋದ್ರಿ, ಏನಾಯ್ತಲ್ಲಿ? ಇಲ್ಲಿ ಇವ್ರು ಏನು ಕೇಳ್ತಾರೆ ಅಂದರೆ, ನೀವು JDS ಪಕ್ಷನೇ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ಓಕೆ, ಅಂದರೆ ಇವತ್ತು JDS ಪಕ್ಷನೇ ಟಾರ್ಗೆಟ್ ಮಾಡಿದ್ದಾರೆ ಅಂತನಾ? ಹೌದು ಸರ್. ಸೊ ಹೇಗೆ ಕೇಳ್ತಾ ಇರಲಿಲ್ಲ ಅವರು? ಸ್ಟೇಟ್ಮೆಂಟ್ ಟೈಪ್ ಮಾಡ್ತಾ ಇದ್ರಾ? ಫಸ್ಟ್ ಮಾಡಿದ್ರು, ಮಾಡುವಾಗ ರೆಕಾರ್ಡ್ ಮಾಡಿರೋದಿದೆ. ಅದಾದಮೇಲೆ ಕ್ವೆಶ್ಚನ್ ಮಾಡುವಾಗ ಆಗ ನನ್ನನ್ನು ಈ ಥರ ಎಲ್ಲ ಕೇಳಿದ್ರು. ಸ್ಟೇಟ್ಮೆಂಟ್ ಅಲ್ಲಿ ನೀವು ಹೇಳಿಕೆ ಕೊಟ್ಟಿದ್ದೆ ಸ್ಟೇಟ್ಮೆಂಟ್ ಅಲ್ಲಿ ಇತ್ತಾ? ಹೌದು, ಅದು ಇತ್ತು. ಈಗ ಮತ್ತೆ ವಾಪಸ್ ಚೇಂಜ್ ಮಾಡಿದ್ದಾರೆ. ಈಗ ನನಗೆ ಇವತ್ತು ಮೊನ್ನೆ ಬಂದಿದ್ದ ಸ್ಟೇಟ್ಮೆಂಟೇ ಬೇರೆ, ಇವತ್ತು ಒರಿಜಿನಲ್ ಅಂತೆ, ನಾಳೆ ಇನ್ನೂ ಕರಿತೀನಿ ಅಂತ ಹೇಳಿದ್ದಾರೆ. ಚೇಂಜ್ ಮಾಡಬೇಕು ಅಂದರೆ ನಾವು ಮತ್ತೆ ಚೇಂಜ್ ಮಾಡೋಣ ಅಂತಲೂ ಹೇಳ್ತಾರೆ. ಯಾಕೆ ಮತ್ತೆ ನಿಮ್ಮನ್ನ ಪದೇ ಪದೇ ನಿಮ್ಮನ್ನೇ ಕರಿತಿದ್ದಾರೆ? ಅತಿ ಹೆಚ್ಚು ಓಡಾಡಿದ್ದೀನಿ ಈ ಎಲೆಕ್ಷನಲ್ಲಿ. ತುಂಬ ಜನನೂ ಕೇಳಿದ್ದಾರೆ, ಏನು MP ಕ್ಯಾಂಡಿಡೇಟ್ ಹಂಗೆ ನೀವು ಓಡಾಡಿದ್ದೀರಾ ಅಂತ ಹೇಳಿ. ಅಷ್ಟು ಮಟ್ಟಕ್ಕೆ ಓಡಾಡಿದ್ದೆ. ಸೊ ನನಗದು ಅಂದ್ಕೊಂಡಿದ್ದೆ, ಇಷ್ಟು ಯಾರ್ಯಾರನೋ ಕರೀತಿದ್ದಾರೆ, ನನಗೆ ಬಿಡ್ತಾರ ಇವರು ಅನ್ನೋದು ನನಗೆ ಇತ್ತು ಅಷ್ಟೇ. ಸೊ ಬಟ್ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ನಾನು ಹೇಳುವಾಗ ಅವ್ರಿಗೆ ಈ ಥರ ಏನೋ ರಾಜಕೀಯವಾಗಿರೋದ್ರಿಂದ ನಾನು ಅವ್ರಿಗೆ ಕನೆಕ್ಟೆಡ್ ಅಷ್ಟೇ ಅಂತ ಅನ್ನುವಾಗ ಅವ್ರು ಸುಮ್ಮನಾಗ್ತಾರೆ ಅಂತ. ಬಟ್ ಇದು ಡೇ ಬೈ ಡೇ ನನ್ನನ್ನೇ ಮತ್ತೆ ಕರೀತಿರೋದು ನೋಡಿದ್ರೆ ನನಗೂ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ.